ಗುರುರಾಜರ ಅಸ್ಥಿಗಳು ಹೇಗಿತ್ತು? ಗುರುರಾಜರ ಅಸ್ಥಿಯಲ್ಲಿ ಶಂಖಚಕ್ರ ಗದಾಪದ್ಮ ಚಿಹ್ನೆಗಳಿದೆ ಅಂತ ಹೇಳ್ತಾರೆ. ಇದರಿಂದ ಏನು ಹೇಳಿದಾಗಾಯಿತು? ಈ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ರುಜು ಲಕ್ಷಣ ಇದೆಲ್ಲವೂ ಕೂಡ. ರುಜುದೇವತೆಗಳ ಲಕ್ಷಣ ಹೇಗಿರ್ತದೆ ಅಂತ ಕೇಳಿದರೆ, ದೇಹದಲ್ಲಿ 32 ಬಗೆಯ ಲಕ್ಷಣಗಳಿರಬೇಕಂತ. ಇದು ರುಜುಗಳ ಲಕ್ಷಣ. ಈ ಒಂದು ವಾಯುದೇವರಲ್ಲಿ ಇಂತಹ ಲಕ್ಷಣಗಳಿದೆ. ವಾಯುದೇವರ ಅಸ್ಥಿಗಳಲ್ಲಿಯೂ ಕೂಡ ಭಗವಂತನ ಈ ಚಿಹ್ನೆಗಳೆಲ್ಲ ಇದೆ. ಶಂಖ ಚಕ್ರ ಗದಾ ಪದ್ಮ ಚಿಹ್ನೆಗಳು ವಾಯುದೇವರ ದೇಹದ ಅಸ್ಥಿಯಲ್ಲಿದೆ. ಅದೇ ರೀತಿಯ ಚಿಹ್ನೆಗಳು ನನ್ನ ಅಸ್ಥಿಯಲ್ಲೂ ಇದೆ ಎಂದು ವಾದಿರಾಜರು ಹೇಳ್ತಾ ಇದ್ದಾರೆ. ಭುಜಾಸ್ತೀನಿ ಶಂಖಚಕ್ರೇ ಸುವೃತ್ತೇ ಜಾನ್ವಸ್ತಿನಿ ಪದ್ಮಗದೇಜ ಜಾತೆ ಉರೋಸ್ತಿ ತನ್ಮೂರ್ತಿ ರೂಪಂ ಪ್ರಜಾತಂ ಶಿರೋಸ್ತಿ ನಾರಾಯಣ ಮುದ್ರಿತಂಚ ಅಂತ ರಾಜರು ಯಾವ ಯಾವ ಭಾಗದ ಅಸ್ಥಿಯಲ್ಲಿ ಯಾವ ಯಾವ ಚಿಹ್ನೆಗಳಿದೆ, ಯಾವ ಯಾವ ಭಗವನ್ ಮೂರ್ತಿಗಳಿದೆ ಅಂತ ವಾದಿರಾಜರು ಉಲ್ಲೇಖವನ್ನು ಮಾಡ್ತಾರೆ. ವಾದಿರಾಜರ ಭುಜದ ಅಸ್ಥಿಯಲ್ಲಿ ಶಂಖಚಕ್ರ ಚಿಹ್ನೆಗಳಿದೆ, ಜಾನುವಿನ ಅಸ್ಥಿಯಲ್ಲಿ ಪದ್ಮ ಹಾಗೂ ಗದಾ ಚಿಹ್ನೆ ಇದೆ, ಎದೆಯ ಅಸ್ಥಿಯಲ್ಲಿ ಭಗವಂತನ ರೂಪವೇ ಇದೆ, ಶಿರದ ಅಸ್ಥಿಯಲ್ಲಿ ನಾರಾಯಣ ಮುದ್ರೆ ಇದೆ, ದಂತದ ಅಸ್ಥಿಯಲ್ಲಿ ಭಗವಂತನ ಪಾದಪದ್ಮದ ಚಿಹ್ನೆ ಇದೆ, ಬೆನ್ನುಮೂಳೆಯ ಅಸ್ಥಿಯಲ್ಲಿ ಶರಂಗಧನಸ್ಸಿನ ಚಿಹ್ನೆ ಇದೆ, ಕಿವಿಯ ಅಸ್ಥಿಯಲ್ಲಿ ಬಾಣದ ಚಿಹ್ನೆ ಇದೆ, ಪಾದದ ಅಸ್ಥಿಯಲ್ಲಿ ಆ ಒಂದು ಭಗವಂತನ ಪಾದ ಪಾರ್ಶ್ವಗಳ ಚಿಹ್ನೆ ಇದೆ ಅಂತ ಹೇಳಿ, ಈ ಎಲ್ಲ ರುಜುದೇವತೆಗಳ ದೇಹದಲ್ಲಿ ಯಾವ ರೀತಿಯಾಗಿ ಭಗವಂತನ ಚಿಹ್ನೆಗಳು ಇರ್ತದೋ ಅದೇ ರೀತಿಯ ಚಿಹ್ನೆಗಳು ನನ್ನ ದೇಹದಲ್ಲಿಯೂ ಇದೆ ಅನ್ನೋದರ ಮೂಲಕ ತಾನೂ ಕೂಡ ವಾಯುದೇವರಿಗೆ ಸಮಾನವಾಗಿದ್ದೇನೆ ಅಂತೇಳಿ ವಾದಿರಾಜರು ತೋರಿಸಿಕೊಡ್ತಾ ಇದ್ದಾರೆ. ಇಂತಹ ಚಿಹ್ನೆಗಳನ್ನು ಧರಿಸಿಕೊಂಡಿರುವುದರಿಂದ ಸಂಸಾರ ಚಕ್ರ ನನಗೆ ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುರುರಾಜ್ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಅಸ್ಥಿಗಳಲ್ಲಿ ಚಿಹ್ನೆಗಳು ಹೇಗೆ ಹುಟ್ಟಿಕೊಂಡಿತು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಮ ತಪಃಪ್ರಭಾವೇಣ ಅಂತ ಹೇಳ್ತಾರೆ. ಇದು ವಾದಿರಾಜರ ತಪಸ್ಸಿನ ಪ್ರಭಾವದಿಂದ ಈ ಚಿಹ್ನೆಗಳೆಲ್ಲ ಅವರ ಅಸ್ಥಿಯಲ್ಲಿ ಹುಟ್ಟಿಕೊಂಡಿದೆ. ಇಂತಹ ಅದ್ಭುತವಾದ ಅಸ್ಥಿಯ ಚಿಹ್ನೆಗಳನ್ನು ಹೊಂದಿರುವಂತಹ ವಾದಿರಾಜರು ಸಪ್ತದ್ವೀಪಗಳಲ್ಲಿ ಸಂಚಾರವನ್ನು ಮಾಡ್ತಾರೆ. ಬೇರೆ ಬೇರೆ ದ್ವೀಪಗಳಿಗೆ, ಬೇರೆ ಬೇರೆ ಸಮುದ್ರಗಳಿಗೆ, ಸಪ್ತದ್ವೀಪಗಳಿಗೆ ಸಂಚಾರವನ್ನು ಮಾಡ್ತಾರೆ. ಅಂತಹ ಗುರುರಾಜರ ವೃಂದಾವನ ಸನ್ನಿಧಿ ಸೋದಾ ಕ್ಷೇತ್ರದಲ್ಲಿ ಇದೆ. ಈ ಒಂದು ವೃಂದಾವನ ಸನ್ನಿಧಿಯ ವೈಭವ ಎಂಥದ್ದು, ಅದರ ಮಹಿಮೆ ಎಂಥದ್ದು? ಅತ್ಯಂತ ಸಾಮಾನ್ಯ ಮನುಷ್ಯರು ಬಂದು ವೃಂದಾವನ ಸನ್ನಿಧಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದುಕೊಳ್ಬೋದು ನೀವೆಲ್ಲ. ಸಾಮಾನ್ಯ ಮನುಷ್ಯರು ಮಾತ್ರ ಬಂದು ವೃಂದಾವನ ಸನ್ನಿಧಿಯಲ್ಲಿ ಸೇವೆಯನ್ನು ಮಾಡುವುದಲ್ಲ, ಒಂದು ಪ್ರಸಂಗವನ್ನು ಉಲ್ಲೇಖ ಮಾಡ್ತಾರೆ ಗುರುರಾಜರು. ಒಂದು ಇತಿಹಾಸವನ್ನು, ಕಥೆಯನ್ನು ಹೇಳ್ತಾ ಇದ್ದಾರೆ. ಒಂದು ಬಾರಿ ವ್ಯಾಸ ಶಿಷ್ಯರಾದಂತಹ ಪೈಲ ಮುನಿಗಳು ಬಂದು ಕೈಲಾಸ ಪರ್ವತಕ್ಕೆ ಬಂದು ಪಾರ್ವತಿ ದೇವಿಯಲ್ಲಿ ಕೇಳ್ತಾಳಂತೆ, ನನ್ನ ಪ್ರಾರಬ್ಧ ಕರ್ಮವನ್ನು ನಾನು ಉಪಮರ್ದನ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ. ಅದಕ್ಕೆ ಪಾರ್ವತಿ ದೇವಿ ಹೇಳ್ತಾಳೆ, ಕೈಲಾಸ ಪರ್ವತಕ್ಕೆ ನೀನು ದೀಪೋತ್ಸವವನ್ನು ಮಾಡು, ದೀಪವನ್ನು ಹಚ್ಚು, ದೀಪೋತ್ಸವವನ್ನು ಮಾಡು ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಅದಕ್ಕೆ ಪೈಲ ಮುನಿಗಳು ಹೇಳುವಂತಹ ಮಾತು, ಹಾಗಾದರೆ ನಾನು ಸೋದಾ ಕ್ಷೇತ್ರಕ್ಕೆ ಹೋಗಿ ನನಗಿಂತ ಉತ್ತಮರಾದಂತಹ ವಾದಿರಾಜ ಮುನಿಗಳ ವೃಂದಾವನ ಸನ್ನಿಧಿಯಲ್ಲಿ ದೀಪೋತ್ಸವವನ್ನು ಆಚರಿಸ್ತೇನೆ ಅಂತ ಹೇಳ್ತಾರೆ. ಪೈಲ ಮುನಿಗಳ ಬಾಯಿಯಲ್ಲಿ ಈ ಮಾತು ಯಾಕೆ ಬರ್ತಾ ಉಂಟು? ಪೈಲ ಮುನಿಗಳಲ್ಲಿ ಶೇಷನ ಅಂಶ ಇದೆ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ್ದಾರೆ. ಶೇಷನ ಅಂಶ ಇರುವಂತಹ ಪೈಲ ಮುನಿಗಳು ಹೇಳ್ತಾ ಇದ್ದಾರೆ, ಕೈಲಾಸ ಪರ್ವತದಲ್ಲಿ ದೀಪವನ್ನು ಹಚ್ಚುವುದು ಒಂದೇ, ಸೋದಾ ಕ್ಷೇತ್ರಕ್ಕೆ ಬಂದು ರಾಜರ ವೃಂದಾವನ ಸನ್ನಿಧಿಗೆ ದೀಪೋತ್ಸವವನ್ನು ಆಚರಿಸುವುದು ಒಂದೇ. ಇದು ದೇವತೆಗಳಿಗೆ ಇರುವಂತಹ ಪ್ರಾರಬ್ಧ ಕರ್ಮವನ್ನು ಪರಿಹಾರ ಮಾಡ್ತದೆ ಅಂತೇಳಿ ಸ್ವತಃ ಶೇಷಾಂಶರಾದಂತಹ ಪೈಲ ಮುನಿಗಳು ಹೇಳಿದಂತಹ ಮಾತು, ತಮಗಿಂತ ಉತ್ತಮರಾದಂತಹ ವಾದಿರಾಜರ ಮಹಿಮೆಯನ್ನು ಪೈಲ ಮುನಿಗಳು ಪಾರ್ವತಿ ದೇವಿಯ ಮುಂದೆ ಹೇಳ್ಕೊಳ್ತಾ ಇದ್ದಾರೆ. ಪಾರ್ವತಿ ದೇವಿ ಹಾಗೆ ಮಾಡು ಅಂತ ಹೇಳ್ತಾರೆ. ಆ ವೃಂದಾವನದ ಸನ್ನಿಧಿಯಲ್ಲಿ ಬಂದು ಗೋಘೃತದಿಂದ, ದನದ ತುಪ್ಪದ ದೀಪದಿಂದ ಅವರು ದೀಪವನ್ನು ಹಚ್ಚಿ ದೀಪೋತ್ಸವವನ್ನು ಆಚರಿಸಿದರು ಅಂತಾರ ರಾಜರು ಪೈಲ ಮುನಿಗಳು ಮಾಡಿದ ದೀಪೋತ್ಸವದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಅನೇಕ ಋಷಿಮುನಿಗಳು, ಅನೇಕ ದೇವತೆಗಳು ಬಂದು ಗುರುರಾಜರ ಸನ್ನಿಧಿಗೆ ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ. ನಾನಾ ಬಗೆ ಬಗೆಯ ಪುಷ್ಪಗಳನ್ನು ತಂದು ವೃಂದಾವನ ಸನ್ನಿಧಿಯಲ್ಲಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆ ಪುಷ್ಪವೃಷ್ಟಿಯನ್ನು ಮಾಡಲಿಕ್ಕೆ ಪುಷ್ಪದ ಮಕರಂದವನ್ನು ಹಿರಲಿಕ್ಕೋಸ್ಕರ ಸಹಸ್ರ ಸಹಸ್ರ ಸಂಖ್ಯೆಯ ದುಂಬಿಗಳು ಬರ್ತಾ ಇದ್ದಾವಂತೆ. ಅಂದರೆ ಅಷ್ಟು ಪರಿಮಳ ಭರಿತವಾದಂತಹ ಪುಷ್ಪದ ವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪುಷ್ಪವೃಷ್ಟಿ ಅಂದ ಕೂಡಲೇ ಯಾವುದೋ ಗೊಂಡೆ ಹೂವನ್ನು ತಂದು ಅಭಿಷೇಕ ಮಾಡುವುದಲ್ಲ, ವಾಸನೆ ಬರುವಂತಹ ಮೈತುರಿಸುವಂತಹ ಹೂಗಳಿಂದ ಪುಷ್ಪವೃಷ್ಟಿಯನ್ನು ಮಾಡುವುದಲ್ಲ. ಒಳ್ಳೆಯ ಸುಗಂಧಭರಿತವಾದಂತಹ ಪುಷ್ಪಗಳು ನಮ್ಮ ಮೇಲೆ ಬಿದ್ದರೆ ಅದರ ಆ ಪರಿಮಳ ನಮ್ಮ ದೇಹಕ್ಕೆ ಬರಬೇಕು. ಅಂತಹ ಸುಗಂಧಭರಿತವಾದಂಥ ಪುಷ್ಪಗಳಿಂದ, ದೇವಲೋಕದ ಪುಷ್ಪಗಳಿಂದ ತಂದು ದೇವತೆಗಳು, ಋಷಿಗಳು ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಆಘ್ರಾಣಿಸಲಿಕ್ಕೆ, ಅದರ ಮಕರಂದವನ್ನು ಹೀರಲಿಕ್ಕೆ ದುಂಬಿಗಳೆಲ್ಲ ಬರ್ತಾ ಇದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪುಷ್ಪವೃಷ್ಟಿಯನ್ನು ಮಾಡಿ ಅವರ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಋಷಿಮುನಿಗಳು ಪರಿಹಾರ ಮಾಡಿಕೊಂಡರು ಅಂತ ಗುರುರಾಜರು ತಮ್ಮ ವೃಂದಾವನದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ವೃಂದಾವನದ ಪಾರ್ಶ್ವದಲ್ಲಿರುವಂತಹ ಧವಳಗಂಗಾ ಸರೋವರವನ್ನು ನೀವೆಲ್ಲ ನೋಡಿದ್ದೀರಿ, ಅಲ್ಲಿ ಸ್ನಾನವನ್ನು ಮಾಡಿದ್ದೀರಿ. ಸರೋವರದ ಮಹಿಮೆ ಏನು? ಏವಂ ಧವಲಗಂಗಾಮೇ ವಿಧುವದ್ ಧವಲಾ ಭುವಿ, ಅತ್ಯಂತ ಪರಿಶುದ್ಧವಾದಂತಹ
ಸರೋವರ ಇದು, ಬ್ರಹ್ಮಾದಿ ದೇವತೆಗಳು ಬಂದು ಸೇವಿಸುವ ಸರೋವರ ಇದು, ಪ್ರತಿನಿತ್ಯವೂ ಕೂಡ ಅರುಣೋದಯ ಕಾಲದಲ್ಲಿ ದೇವತೆಗಳು ಬಂದು ಸ್ನಾನ ಮಾಡಿಕೊಂಡು ಹೋಗುವ ಸರೋವರವಿದು. ಇಂತಹ ಅತ್ಯಂತ ಪರಿಶುದ್ಧವಾದಂತಹ ಸರೋವರದ ಸೋಪಾನಗಳು, ಮೆಟ್ಟಿಲುಗಳು ಯಾವುದರದ್ದು ಅಂತ ಕೇಳಿದರೆ ಪ್ರವಾಲ ಮಣಿಸೋಪಾನ ತ್ರವಳೀಶ ಯುತಾ ಬಭೌ ಅಂತ ರಾಜರು ಹೇಳ್ತಾರೆ. ಇದು ಹವಳದ ಕಲ್ಲುಗಳಿಂದ ಮಾಡಿರುವಂತಹ ಸೋಪಾನ ನನ್ನ ಧವಳಗಂಗೆ ಸರೋವರದಲ್ಲಿ ಇದೆ ಅಂತ ಗುರುರಾಜರು ಹೇಳ್ತಾರೆ. ನೀವು ಹೇಳ್ಬೋದು, ಸೋದೆಯಲ್ಲಿ ಬಂದರೆ ಹವಳದ ಕಲ್ಲು ಎಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು ನಮಗೆ, ಪಾದೆಕಲ್ಲು ಇದೆಯಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದು ನಿಮ್ಮ ಕಣ್ಣಿಗೆ ಕಾಣುವಂತಹ ಸೋಪಾನ ಅಲ್ಲ, ಅದು ದಿವ್ಯವಾದಂತಹ ಸೋಪಾನ. ರಾಜರು ತಿರುಪತಿಯ ಬೆಟ್ಟ ಹತ್ತಬೇಕಾದ್ರೆ ಸಮಗ್ರವಾದ ಬೆಟ್ಟ ಅವರಿಗೆ ಸಾಲಿಗ್ರಾಮ ಶಿಲೆಯಾಗಿ ಖಂಡಿತಂತೆ. ಯಾಕೆ ವಾದಿರಾಜರಿಗೆ ಮಾತ್ರ ಖಂಡಿತ, ನಮಗೆ ಯಾಕೆ ಕಾಣ್ತಾ ಇಲ್ಲ? ನಮಗೆ ಬರೇ ಬೆಟ್ಟ ಕಾಣ್ತಾ ಇದೆ. ಅದು ದಿವ್ಯವಾದ ಚಕ್ಷುಷು ಯಾರಿಗಿದೋ ಅಂಥವರಿಗೆ ಮಾತ್ರ ಅದು ಕಾಣಲಿಕ್ಕೆ ಸಾಧ್ಯ. ವಾದಿರಾಜರಿಗೆ ಅಂಥ ಚಕ್ಷುಷು ಇತ್ತು, ಅಂತಹ ಜ್ಞಾನ ಇತ್ತು, ಅವರಿಗೆ ತಿರುಪತಿಯ ಬೆಟ್ಟ ಸಾಲಿಗ್ರಾಮ ಶಿಲೆಯಾಗಿ ಖಂಡಿತು. ಅದೇ ರೀತಿಯಾಗಿ ಧವಳಗಂಗಾ ಸರೋವರದ ಸೋಪಾನ, ಆ ಮೆಟ್ಟಿಲುಗಳೆಲ್ಲವೂ ಕೂಡ ಅದು ಹವಳದ ಮಣಿಗಳಿಂದ, ಹವಳದ ಕಲ್ಲುಗಳಿಂದ ಮಾಡಿದ ಸೋಪಾನ ಅಂತ ಗುರುರಾಜರು ಹೇಳ್ತಾ ಇದ್ದಾರೆ. ಇದು ದಿವ್ಯವಾದ ಚಕ್ಷುಷುಳ್ಳವರಿಗೆ ಇದರ ಗೋಚರ ಆಗಲಿಕ್ಕೆ ಸಾಧ್ಯ. ಮುಂದೆ ರಾಜರಿಗೆ ಎಲ್ಲ ಬಗೆ ಬಗೆಯ ನೈವೇದ್ಯವನ್ನು, ಪಂಚಭಕ್ಷ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು, ಬಗೆ ಬಗೆಯ ಆರಾಧನೆಯನ್ನು ಮಾಡಬೇಕು. ಛತ್ರ, ಚಾಮರ, ವ್ಯಜನ ಇದೆಲ್ಲ ಸೇವೆಯನ್ನೆಲ್ಲ ಮಾಡ್ತಾರೆ. ಅನೇಕ ರಾಜಮಹಾರಾಜರು ಇಂತಹ ಸೇವೆಗಳನ್ನು ಮಾಡಿದ್ದಾರೆ. ಪ್ರತಿನಿತ್ಯವೂ ಕೂಡ ರಾಜರಿಗೆ ನಾವು ಪಂಚಭಕ್ಷ ನೈವೇದ್ಯವನ್ನು ಮಾಡಬೇಕು, ಸಮರ್ಪಣೆ ಮಾಡಬೇಕು ಅಂತ ನಾವೆಲ್ಲ ಸಮರ್ಪಣೆ ಮಾಡ್ತೇವೆ. ಈ ಎಲ್ಲ ಸಮರ್ಪಣೆಗಳು ಯಾರಿಗಾಗಿ? ರಾಜರು ಹೇಳ್ತಾರೆ, ಅಹಂ ಕ್ಷುಧಾತರೋ ಭೂತ್ವ ನೈವೇದ್ಯಂ ನೋಕ್ತವಾನ್ಮನೆ ಪೀತ್ವಾ ಚಾಮೃತಮೇವಾತರ ದೇವೈ ಸಹ ಚರಾಮ್ಯಹಂ. ನೀವು ಕೊಡುವಂತಹ ಈ ನೈವೇದ್ಯದಿಂದ ನನಗೇನು ಆಗಬೇಕಾಗಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಭಾವನೆ ಇರ್ತದೆ, ದೇವರಿಗೆ ನೈವೇದ್ಯ ಮಾಡಬೇಕು, ದೇವರನ್ನು ಉಪವಾಸ ಹಾಕಬಾರ್ದಪ್ಪ ಅಂತ ನಮ್ಮ ಭಾವನೆ ಹಾಗೆ. ನಮ್ಮನೇಲಿ ಇಷ್ಟು ದೇವರ ಪ್ರತಿಮೆ ಇದೆ, ಇಷ್ಟು ಸಾಲಿಗ್ರಾಮ ಇದೆ, ಅದಕ್ಕೆ ಇಷ್ಟು ನೈವೇದ್ಯ ಮಾಡಬೇಕು ನಾವು. ಯಾಕೆ? ದೇವರನ್ನು ಉಪವಾಸ ಹಾಕ್ಲಿಕ್ಕಾಗುತ್ತಾ? ಅಲ್ಲ ರೀ, ನಿಮ್ಮ ಮನೆಯ ಅನ್ನವನ್ನು ಉಂಡು ದೇವರ ಹೊಟ್ಟೆ ತುಂಬಿಸ್ಕೊಳ್ಬೇಕಾ? ಅದನ್ನೇ ರಾಜರು ಹೇಳ್ತಾ ಇದ್ದಾರೆ, ನೀವು ಸಮರ್ಪಣೆ ಮಾಡುವಂತಹ ನೈವೇದ್ಯದಿಂದ ನನಗೇನು ಆಗಬೇಕಾಗಿಲ್ಲ. ಯಾಕೆ? ಸಾಕ್ಷಾತ್ ಪರಮಾತ್ಮನ ಕೈಯಿಂದ ಅಮೃತಪಾನ ಮಾಡಿದವನು ನಾನು, ನಿಮ್ಮ ನೈವೇದ್ಯದಿಂದ ನನಗೇನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಸಮರ್ಪಿಸುವಂತಹ ದೀಪಗಳಿಂದ ನನಗೇನಾಗಬೇಕಾಗಿಲ್ಲ. ನನ್ನ ಶರೀರವೇ ಅದು ದಿವ್ಯವಾದ ತೇಜಪುಂಜವಾದ ಶರೀರವನ್ನು ಹೊಂದಿದ್ದೇನೆ ನಾನು. ನೀವು ಸಮರ್ಪಿಸುವಂತಹ ಗಂಧದಿಂದ ನನಗೇನು ಆಗಬೇಕಾಗಿಲ್ಲ. ಒಳ್ಳೆಯ ಸುಗಂಧಭರಿತವಾದಂತಹ ಶರೀರವನ್ನು ಹೊಂದಿದವನು ನಾನು. ನೀವು ಸಮರ್ಪಿಸುವಂತಹ ಮಾಲ್ಯದಿಂದ ನನಗೇನು ಆಗಬೇಕಾಗಿಲ್ಲ. ದಿವ್ಯವಾದಂತಹ ಮಂದಾರ ಪುಷ್ಪದ ಮಾಲೆಯನ್ನು ಧರಿಸಿಕೊಂಡವನು ನಾನು ಅಂತ ಗುರುರಾಜರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಚಾಮರವನ್ನು, ವ್ಯಜನವನ್ನು, ಛತ್ರವನ್ನು ಸ್ವೀಕರಿಸಿ ನನಗೇನು ಆಗಬೇಕಾಗಿಲ್ಲ. ಎಲ್ಲವೂ ಕೂಡ ದಿವ್ಯವಾದಂತಹ ಛತ್ರವು, ಚಾಮರವು ನನ್ನ ಬಳಿಯಲ್ಲಿ ಯಾವತ್ತೂ ಇದೆ. ಸರಿ, ಹಾಗಾದರೆ ಇದನ್ನೆಲ್ಲ ಯಾಕೆ ಹಾಗೆ ಸಮರ್ಪಣೆ ಮಾಡಬೇಕಾದ್ರೆ, ಬೇಡುವ ಹಾಗಾದರೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ, ಭವತಾಮೇವ ಕರ್ತವ್ಯಂ ಮಮ ಪಾದಾಬ್ಜ ಪೂಜನಂ. ನೀವು ಸಮರ್ಪಣೆ ಮಾಡುವ ಪದಾರ್ಥಗಳಿಂದ ನನಗೇನು ಆಗಬೇಕಾಗಿಲ್ಲ, ಆದರೆ ನನ್ನ ಭಕ್ತರಾದಂಥ ನೀವೆಲ್ಲರೂ ಕೂಡ ಇದನ್ನೆಲ್ಲವನ್ನು ಕೂಡ ಸಮರ್ಪಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕೆ? ಅದು ನಿಮ್ಮ ಕರ್ತವ್ಯ. ನನ್ನ ಸೇವೆಯನ್ನು, ನನ್ನ ಆರಾಧನೆಯನ್ನು ಮಾಡುವುದು ನಿಮ್ಮ ಕರ್ತವ್ಯ. ಹಾಗೆ ನೀವು ಇದನ್ನು ಮಾಡಲೇಬೇಕು. ನೀವು ನನಗೆ ಇಂತಹ ವೈಭವಗಳನ್ನು ಸಮರ್ಪಣೆ ಮಾಡಿತು ಅಂತಾದರೆ ನಿಮ್ಮ ಜೀವನವು ಕೂಡ ಅದೇ ರೀತಿಯ ವೈಭವದಿಂದ ಸಾಗುವಂತೆ ನಾನು ಅನುಗ್ರಹ ಮಾಡ್ತೇನೆ ಎಂದು ಗುರುರಾಜರು ಹೇಳ್ತಾ ಇದ್ದಾರೆ. ಹೀಗೆ ಗುರುರಾಜರ ವೈಭವವನ್ನು ಚೆನ್ನಾಗಿ ತಿಳಿದು, ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡು, ಮನನ ಮಾಡಿಕೊಂಡು ಈ ವೃಂದಾವನ ಸನ್ನಿಧಿಗೆ ಬಂದು ನನ್ನ ಈ ಮೂರ್ತಿಯನ್ನು ನೀವು ಧ್ಯಾನವನ್ನು ಮಾಡಿ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥವನ್ನು ನಾನು ಈಡೇರಿಸ್ತೇನೆ. ಅದೇ ರೀತಿಯಾಗಿ ಎಲ್ಲ ಸಜ್ಜನರು ಕೂಡ ಈ ನನ್ನ ಎಲ್ಲ ಮಹಿಮೆಗಳನ್ನು ಈ ತಿಳಿದು ಸ್ವದಾಕ್ಷೇತ್ರಕ್ಕೆ ಬಂದು ಯಾತ್ರೆಯನ್ನು ಮಾಡಿ ಬಗೆ ಬಗೆಯ ಉಪಾಯನಗಳನ್ನು ಸಮರ್ಪಣೆ ಮಾಡಿ, ಬಗೆ ಬಗೆಯ ಸೇವೆಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಿ, ಶ್ರೇಯಸ್ಸನ್ನು ಹೊಂದಿ ಅಂತ ಹೇಳಿ ಗುರುರಾಜರು ಎಲ್ಲ ಸಜ್ಜನ ಸಮೂಹಕ್ಕೆ ಆದೇಶವನ್ನು ಮಾಡ್ತಾ ಇದ್ದಾರೆ. ಒಂದು ಮಾತನ್ನು ಎಚ್ಚರಿಸ್ತಾ ಇದ್ದಾರೆ ಗುರುರಾಜರು. ಈ ಸ್ವಾಪರ ಬೃಂದಾವನಾಖ್ಯನ ಕೃತಿಯನ್ನು ನೀವು ಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ. ಇದು ಒಬ್ಬ ವಿಪ್ರನಿಗೆ, ಒಬ್ಬ ಎಡಮುಖ ಬ್ರಾಹ್ಮಣನಿಗೆ ಸ್ವಪ್ನದಲ್ಲಿ ಉಪದೇಶ ಮಾಡಿದ್ದು ಇದೇನು ಕೃತಿ, ಇದು ಅಪ್ರಮಾಣ, ಇದು ಅಪ್ರಾಮಾಣಿಕವಾದದ್ದು ಈ ಕೃತಿ, ಈ ರೀತಿಯಾಗಿ ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಈ ರೀತಿಯಾಗಿ ಯಾರು ಈ ನನ್ನ ಕೃತಿಯ ಬಗ್ಗೆ ಅಪಹಾಸ್ಯವನ್ನು ಮಾಡ್ತಾರೆ ಅವರು ನನ್ನ ದ್ರೋಹಕ್ಕೆ ಗುರಿಯಾಗ್ತೀರಿ. ಎಚ್ಚರಿಕೆ ಎಂದು ಗುರುರಾಜರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ.